ನಟ ಜೋಸೆಫ್ ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿ ಆದ ತಕ್ಷಣವೇ ಈ ಹಿಂದಿನ ಸರ್ಕಾರಗಳ ವಿರುದ್ಧ ಎಲ್ಲ ಅವರು ಕುಟುಕಿದ್ರು. ಶ್ವೇತ ಪತ್ರವನ್ನೆಲ್ಲ ಹೊರಡಿಸಿಬಿಡುತ್ತೇನೆ, ಅವರೇನೇನು ಮಾಡಿದ್ರು ಎಲ್ಲವನ್ನು ಕೂಡ ಬಯಲಿಗಿಡ್ತೀನಿ ಅನ್ನುವಂಥ ಮಾತುಗಳನ್ನು ಮಾತನಾಡಿದರು. ಅದಾದ ನಂತರ ಮದ್ಯದಂಗಡಿಗಳು, ಶಾಲೆಗೆ ಹತ್ತಿರ ಇರುವಂಥದ್ದು, ದೇವಸ್ಥಾನಗಳಿಗೆ ಹತ್ತಿರ ಇರುವಂಥದ್ದು ಒಂದು 700 ಮದ್ಯದಂಗಡಿಗಳನ್ನು ಬಂದ್ ಮಾಡಿಸೋ ಪ್ರಯತ್ನ ಮಾಡಿದರು. ಎರಡನೇ ಭಾಗವಾಗಿ ಮಹಿಳೆಯರ ಸುರಕ್ಷತೆ ಬಗ್ಗೆ ಒಂದು ಪಡೆಯನ್ನು ರಚನೆ ಮಾಡಿ ಆ ಪಡೆಯ ಮುಖಾಂತರ ಹೋರಾಟ ಮಾಡಿಸುವಂತಹ ಪ್ರಯತ್ನಗಳೆಲ್ಲವೂ ಕೂಡ ಶುರುವಾಗಿತ್ತು. ಮತ್ತೊಂದು ಬೆಳವಣಿಗೆಗಳು ಇದೀಗೇನಾಗಿದೆ ಅಂತ ಹೇಳಿದರೆ, ರೈತರಿಗೆ ಕೊಟ್ಟಂತಹ ಭರವಸೆಯನ್ನು ಈಡೇರಿಸುವ ಪ್ರಯತ್ನವನ್ನು ಜೋಸೆಫ್ ವಿಜಯ್ ಮಾಡಿದ್ದಾರೆ. ಏನು ರೈತರಿಗೆ ಕೊಟ್ಟಂತಹ ಭರವಸೆಗಳು, ಬೇರೆ ಬೇರೆ ಕ್ರಮಗಳನ್ನೆಲ್ಲವೂ ಕೂಡ ತೆಗೆದುಕೊಂಡು ಬಂದಿದ್ದನ್ನು ನೋಡಿದ್ದೀವಿ. ರೈತರ ಸಾಲ ಮನ್ನಾ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಸಿನಿಮಾ ಕ್ಷೇತ್ರಕ್ಕೆ ಒಂದು ದೊಡ್ಡ ಅವಕಾಶವನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ, ಅಂದರೆ ಎಕ್ಸ್ಟೆಂಡ್ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಪ್ರಯತ್ನದಿಂದ ಹಾಗಾದರೆ ಏನಾಗಬಹುದು? ಯಾಕಂದರೆ ದೊಡ್ಡ ಮಟ್ಟದಲ್ಲಿ ಯುವಕರಾಗಿರ್ಬೋದು, ಹಳ್ಳಿಯ ಜನ ಆಗಿರ್ಬೋದು, ಇವರೆಲ್ಲರೂ ಕೂಡ ವಿಜಯ್ ಅವರ ಕೈ ಹಿಡಿದಿದ್ರು 2026ರ ಚುನಾವಣೆಯಲ್ಲಿ. ಇದೀಗ ಕೊಟ್ಟಂಥ ಮಾತುಗಳನ್ನು ಉಳಿಸಿಕೊಳ್ಳೋ ಪ್ರಯತ್ನ. ಹಾಗಾದರೆ ಏನಾಯಿತು ನೋಡ್ತಾ ಹೋಗೋಣ. ರೈತರಿಗೆ ಬಂಪರ್ ಗಿಫ್ಟ್ ಕೊಟ್ಟಿದ್ದಾರೆ ಸಿಎಂ ವಿಜಯ್. ಸಣ್ಣ ಮತ್ತು ಅತಿ ಸಣ್ಣ ರೈತರ 50,000 ರೂಪಾಯಿ ಒಳಗಿನ ಕೃಷಿ ಸಾಲ ಮನ್ನಾ ಮಾಡೋದಕ್ಕೆ ಇದೀಗ ವಿಜಯ್ ಅವರು ನಿರ್ಧಾರ ಮಾಡಿ ಆದೇಶವೂ ಕೂಡ ಆಗಿದೆ. ಅದು ದೊಡ್ಡ ರೈತರಿಗೆ ಬಾಕಿ ಇರುವ ಸಾಲದ ಮೊತ್ತದಲ್ಲಿ 5,000 ರೂಪಾಯಿ ತನಕ ರಿಯಾಯಿತಿ ಸಿಗುತ್ತೆ. ತಮಿಳುನಾಡಿನ 14,22,000 ರೈತರಿಗೆ ಇದರ ನೇರ ಪ್ರಯೋಜನ ಆಗುತ್ತೆ. ರಾಜ್ಯದ ಬೊಕ್ಕಸದಿಂದ 2,044 ಕೋಟಿ ರೂಪಾಯಿ ಇದಕ್ಕಾಗಿ ವಿನಿಯೋಗ ಆಗುತ್ತೆ ಅಂತ ಅವರು ಚುನಾವಣಾ ಪೂರ್ವದಲ್ಲಿ ಒಂದು ಭರವಸೆ ಕೊಟ್ಟಿದ್ರು. ಏನಂತ? 5 ಎಕರೆ ಒಳಗಿನ ಭೂಮಿ ಹೊಂದಿರುವ ಎಲ್ಲ ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ಟಿವಿಕೆ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿಕೊಂಡಿತ್ತು. 5 ಎಕರೆ ಒಳಗಿನ ಭೂಮಿಯನ್ನು ಹೊಂದಿರೋರು. ಬಟ್ ಇದೀಗ ವಿಜಯ್ ಅವರು ಹೇಳ್ತಿದ್ದಾರೆ, ರಾಜ್ಯದ ಆರ್ಥಿಕತೆಗೆ ಅದು ದೊಡ್ಡ ಹೊಡೆತ ಬೀಳುತ್ತೆ. ಅದರ ಮಿತಿಯನ್ನು 50,000 ರೂಪಾಯಿಗೆ ಅದನ್ನು ನಿಗದಿ ಮಾಡಿದ. 50,000 ರೂಪಾಯಿ ತನಕ ಯಾರೆಲ್ಲ ಸಾಲ ಮಾಡಿದ್ದಾರೆ ಅಂತ. ಒಂದು ವೇಳೆ ಪೂರ್ತಿ ಏನಾದರೂ ಸಾಲ ಮನ್ನಾ ಮಾಡಿದರೆ 15,000ದಿಂದ 20,000 ಕೋಟಿ ರೂಪಾಯಿ ತಮಿಳುನಾಡಿನ ಸರ್ಕಾರಕ್ಕೆ ಬೇಕಾಗ್ತಿತ್ತಂತೆ. ಹೀಗಾಗಿ ಅದನ್ನು ಕಡಿಮೆ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತೊಂದು ಪ್ರಮುಖವಾಗಿ, ಇಡೀ ತಮಿಳುನಾಡಿನ ರಾಜ್ಯದಲ್ಲಿ 70% ಸಣ್ಣ ಮತ್ತು ಅತಿ ಸಣ್ಣ ರೈತರಿದ್ದಾರೆ. ಇವರ ಸಾಲವೇ ಅತಿ ಹೆಚ್ಚಿರುತ್ತೆ. ಹೀಗಾಗಿ ಅದರ ಪ್ರಮಾಣವನ್ನು 50,000ಕ್ಕೆ ಅವರು ತೆಗೆದುಕೊಂಡು ಬಂದಿದ್ದಾರೆ. ಇದರ ಲಾಭ ಏನಾಗುತ್ತೆ? ಅತಿ ಸಣ್ಣ ರೈತರ 50,000ವರೆಗಿನ ಸಾಲ ಮನ್ನಾ ಆಗುತ್ತೆ. ಸಣ್ಣ ರೈತರು ಏನಿರ್ತಾರೆ ಅವರಿಗೆ 50% ಡಿಸ್ಕೌಂಟ್ ಸಿಗುತ್ತೆ. ಅಂದರೆ 50,000 ರೂಪಾಯಿ ಸಾಲ ಇದ್ದರೆ ಅದರಲ್ಲಿ 25,000 ಮಾತ್ರ ಸಾಲ ಕಟ್ಟುವಂಥ ವ್ಯವಸ್ಥೆ. ದೊಡ್ಡ ರೈತರಿಗೆ ಏನಾಗುತ್ತೆ? 5,000 ರೂಪಾಯಿ ರಿಯಾಯಿತಿ ಸಿಗ್ತಾ ಇದೆ. 5,000 ರೂಪಾಯಿ, 1 ಲಕ್ಷ ರೂಪಾಯಿ ಸಾಲ ಇದ್ದರೆ 5,000 ರೂಪಾಯಿ ದೊಡ್ಡ ರೈತರಿಗೆ ಇದೊಂದು ರಿಯಾಯಿತಿ ಸಿಗೋದು. ಇದರ ಪ್ರಯೋಜನ ಎಷ್ಟು ಜನಕ್ಕೆ ಆಗುತ್ತೆ? 14,22,000 ರೈತರಿಗೆ ಆಗುತ್ತೆ. ಒಂದು ಟರ್ಮ್ ಆ್ಯಂಡ್ ಕಂಡೀಷನ್ ಇದೆ ಅದಕ್ಕೆ. ಮೇ 1, 2025ರಿಂದ ಫೆಬ್ರವರಿ 2026 ಈ ಅವಧಿಯ ಒಳಗೆ ಯಾರ್ಯಾರು ಸಾಲವನ್ನು ಪಡೆದುಕೊಂಡಿದ್ದಾರೋ ಈ ಅವಧಿಯಲ್ಲಿ ಪಡೆದುಕೊಂಡಿರುವಂತಹ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತೇಳಿ ಇದೀಗ ಇಂಥದ್ದೊಂದು ಭರವಸೆಯನ್ನು ಕೊಟ್ಟಿದ್ರು ಈ ಹಿಂದೆ. ಇದೀಗ ಅದನ್ನು ಈಡೇರಿಸುವ ಪ್ರಯತ್ನವನ್ನು ವಿಜಯ್ ಅವರು ಮಾಡಿದ್ದಾರೆ. ಯಾಕಂದರೆ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದರು. ಅದು ಉಚಿತ ಕೊಡುಗೆಗಳಾಗಿರ್ಬೋದು, ಮಹಿಳೆಯರಿಗೆ ಕೊಟ್ಟಂತಹ ಕೊಡುಗೆಗಳು, ಯುವಕರಿಗೆ ಕೊಟ್ಟಂತಹ ಭರವಸೆಗಳು, ಆ ಭರವಸೆಗಳ ಪೈಕಿ ಒಂದೊಂದನ್ನೇ ಈಡೇರಿಸುವ ಪ್ರಯತ್ನವನ್ನು ವಿಜಯ್ ಅವರು ಮಾಡಿದ್ದಾರೆ. ಆ ಮುಖಾಂತರ ರೈತರಿಗೆ ಇಂಥದ್ದೊಂದು ಅವಕಾಶ ಕೊಟ್ಟಿರೋದು. ಮತ್ತೊಂದು ಕಡೆ ತಮ್ಮದೇ ಕ್ಷೇತ್ರ ಸಿನಿಮಾದ ಮುಖಾಂತರ ಬೆಳೆದು ನಿಂತಿದ್ದಂತಹ ವಿಜಯ್ ರಾಜಕಾರಣಕ್ಕೆ ಬಂದಿದ್ದಾರೆ. ಇದೀಗ ಸಿನಿಮಾ ಕ್ಷೇತ್ರಕ್ಕೂ ಕೂಡ ದಳಪತಿ ಉಡುಗೊರೆಯನ್ನು ಕೊಟ್ಟಿರೋದು. ಏನಿದು ಉಡುಗೊರೆ? ಹೊಸದಾಗಿ ಬಿಡುಗಡೆಯಾಗುವ ಸಿನಿಮಾಗಳನ್ನು ದಿನದಲ್ಲಿ 5 ಪ್ರದರ್ಶನಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ 4 ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಇತ್ತು. ಹಬ್ಬ ಅಥವಾ ಸಾರ್ವಜನಿಕ ರಜಾ ದಿನಗಳಲ್ಲಿ ವಿಶೇಷ ಹೆಚ್ಚುವರಿ ಪ್ರದರ್ಶನಕ್ಕೆ ಅನುಮತಿ ಕೊಟ್ಟಿದ್ದಾರೆ. 7 ದಿನಗಳವರೆಗೆ 5 ಪ್ರದರ್ಶನವನ್ನು ಮಾಡಬಹುದು ಅಂತ. ತಮಿಳುನಾಡಲ್ಲಿ ಒಂದು ನಿಯಮ ಇತ್ತು. ತಮಿಳುನಾಡು ಸಿನಿಮಾ ನಿಯಂತ್ರಣ ಕಾಯ್ದೆ 1957. ಆ ಕಾಯ್ದೆಯ ಪ್ರಕಾರ ದಿನಕ್ಕೆ 4 ಶೋಗಳ ಮಾತ್ರ ಅಲ್ಲಿ ಆಗ್ತಾ ಇತ್ತು, 4 ಪ್ರದರ್ಶನಗಳಾಗ್ತಾ ಇತ್ತು. ಅಲ್ಲಿ ಕೆಲವೊಂದಿಷ್ಟು ಬೇಡಿಕೆಗಳಿತ್ತಂತೆ. ಬೇರೆ ಬೇರೆ ಕಾರಣಕ್ಕಾಗಿ ಟಿಕೆಟ್ ದರ ಹೆಚ್ಚಳ ಆಗ್ತಾ ಇದೆ, ಸಂಬಳ ಕೊಡೋದಾಗಿರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಆಗ್ತಾ ಇದೆ, ಹೀಗಾಗಿ ನಿರ್ವಹಣೆ ಮಾಡಬೇಕು, ಶೋ ಸಂಖ್ಯೆಯನ್ನು ಜಾಸ್ತಿ ಮಾಡಿ ಅಂತೆಲ್ಲ ಬೇಡಿಕೆ ಇತ್ತಂತೆ. ಹೀಗಾಗಿ ಏನು ಮಾಡಿದ್ದಾರೆ, ಈಗ ಹೊಸ ತಮಿಳು ಸಿನಿಮಾಗಳು ಏನು ಬಿಡುಗಡೆ ಆಗುತ್ತೆ ಮೊದಲ 7 ದಿನಗಳ ತನಕ 5 ಪ್ರದರ್ಶನ ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಇದಕ್ಕಾಗಿ ಯಾವುದೇ ಜಿಲ್ಲಾಧಿಕಾರಿಗಳು, ಪೊಲೀಸ್ ಇಲಾಖೆ, ಸ್ಥಳೀಯ ಆಡಳಿತ ಯಾವುದರ ಅನುಮತಿ ಬೇಕಾಗಿಲ್ಲ, ವಿಶೇಷ ಅನುಮತಿ ಬೇಕಾಗಿಲ್ಲ. ಇದು ವಾರಾಂತ ರಜೆ, ಶನಿವಾರ, ಭಾನುವಾರ, ಹಬ್ಬದ ದಿನ, ಹಾಲಿಡೇ ಎಲ್ಲ ಸಮಯದಲ್ಲೂ ಕೂಡ ಅಪ್ಲೈ ಆಗುತ್ತೆ. ಯಾವುದಕ್ಕೆ ಅಪ್ಲೈ ಆಗುತ್ತೆ ಇದು? ತಮಿಳು ಚಿತ್ರ ಡಬ್ ಆದಂತಹ ಸಿನಿಮಾಗಳು, ಮರು ಚಿತ್ರ ಏನಾಗಿರುತ್ತೆ ಅದು ರಿಲೀಸ್ ಆಗುವಂತಹ ಎಲ್ಲ ಸಿನಿಮಾಗಳಿಗೂ ಕೂಡ ಇದು ಅಪ್ಲೈ ಆಗುತ್ತೆ ಅಂತ. ಯಾಕೆ ಇದು ಬಂತು ಅಂತ ಹೇಳಿದರೆ, ಈಗ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆ ಮಾಡಿರ್ತಾರೆ, ಬಿಗ್ ಬಜೆಟ್ ಸಿನಿಮಾಗಳು ಇರುತ್ತೆ. ಈ ಬಿಗ್ ಬಜೆಟ್ ಸಿನಿಮಾಗಳು ಬಿಡುಗಡೆ ಆದಂತಹ ಸಮಯದಲ್ಲಿ 5 ಪ್ರದರ್ಶನ ಮಾಡಬೇಕು ಅಂತ ಹೇಳಿದರೆ ಈ ಹಿಂದೆ ವಿಶೇಷ ಅನುಮತಿಯನ್ನು ತೆಗೆದುಕೊಳ್ಬೇಕಾದಂತಹ ಪರಿಸ್ಥಿತಿ ಬೇಕಾಗಿತ್ತು.
ಈಗ ಹೂಡಿಕೆಯ ಹಣ ಜಾಸ್ತಿ ಇದ್ದಾಗ ಅದರ ಪ್ರಾಫಿಟನ್ನು ಕೂಡ ಬಯಸ್ತಾರೆ. ಹೀಗಾಗಿ ಪ್ರಾಫಿಟ್ ಬೇಕು ಅಂತ ಹೇಳಿದ್ರೆ ಪ್ರದರ್ಶನಗಳ ಸಂಖ್ಯೆ ಜಾಸ್ತಿ ಆಗಬೇಕು. ಈ ಪ್ರದರ್ಶನಗಳ ಸಂಖ್ಯೆ ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ ತಮಿಳುನಾಡು ಸಿನಿಮಾ ನಿಯಂತ್ರಣ ಕಾಯ್ದೆಯ ಪ್ರಕಾರ ವಿಶೇಷ ಅನುಮತಿಯನ್ನು ತೆಗೆದುಕೊಳ್ಬೇಕಾಗಿತ್ತು. ಈ ಅನುಮತಿಯ ಕಾರಣಕ್ಕಾಗಿ ಎಲ್ಲ ಪ್ರೊಸೆಸ್ಗಳು ಡಿಲೇ ಆಗ್ತಾ ಇತ್ತು, ಲೇಟ್ ಆಗ್ತಾ ಇತ್ತು. ಇದೀಗ ಅದನ್ನು ಅರಿತುಕೊಂಡಿರುವಂತಹ ವಿಜಯ್ ಅದನ್ನು ಇದೀಗ ಸಡಿಲಿಕೆ ಮಾಡೋ ಪ್ರಯತ್ನವನ್ನು ಮಾಡಿ ಮೊದಲ 7 ದಿನಗಳ ಕಾಲ 5 ಪ್ರದರ್ಶನವನ್ನು ಕೊಡೋದಕ್ಕೆ ಇದೀಗ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಇದು ಅವರಿಗೆಲ್ಲ ಅನುಕೂಲ ಆಗುತ್ತೆ ಅಂತ ಆ ಮುಖಾಂತರ ತಮ್ಮದೇ ಕ್ಷೇತ್ರಕ್ಕೆ ಕೊಟ್ಟಿರುವಂತಹ ಒಂದು ಕೊಡುಗೆ ಅಂತ ನಾವು ಹೇಳ್ಬೋದು. ಯಾಕಂದರೆ ಅದೇ ಕ್ಷೇತ್ರದಿಂದ ಬಂದವರು. ಇತ್ತೀಚೆಗೆ ಒಂದು ಘಟನೆ ಆಯಿತು. ರೇಪ್ ಪ್ರಕರಣದ ಸುದ್ದಿಗೋಷ್ಠಿಯಲ್ಲಿ ಅಧಿಕಾರಿಗಳ ನಕ್ಕಿದ್ರು, ಅವರ ಸಸ್ಪೆಂಡ್ ಆಗಿದೆ. IPS ಅಧಿಕಾರಿಗಳು ಪ್ರಕರಣದ ಗಂಭೀರತೆ, ಪ್ರಕರಣ ಯಾವುದು, ಇದು ಜೋಕ ಏನು ಯಾವುದು ಕೂಡ ಗೊತ್ತಿಲ್ಲದೆ ಅಧಿಕಾರಿಗಳು ಪಕ್ಕನೆ ಕುಳಿತುಕೊಂಡು ನಕ್ಬಿಟ್ಟಿದ್ರು. 10 ವರ್ಷದ ಬಾಲಕಿಯ ರೇಪ್ ಆ್ಯಂಡ್ ಮರ್ಡರ್ ಪ್ರಕರಣದಲ್ಲಿ ನಕ್ಕವರೆಲ್ಲ ಅಮಾನತಾಗಿದ್ದಾರೆ. ಬೇಜವಾಬ್ದಾರಿಯಿಂದ ಜೋಕ್ ಮಾಡಿದ್ದಂಥ IPS ಅಧಿಕಾರಿಗಳು ಸಸ್ಪೆಂಡ್ ಆಗಿರಬಹುದು. ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ 2 IPS ಅಧಿಕಾರಿಗಳ ನಡೆಗೆ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ವಿರೋಧ ವ್ಯಕ್ತವಾಗಿತ್ತು. ಏನಾಗಿತ್ತು ಇದು ಘಟನೆ? ಕೊಯಮತ್ತೂರಿನ ಸೂಳೂರು ವ್ಯಾಪ್ತಿಯ ಒಂದು 10 ವರ್ಷದ ಬಾಲಕಿ ಭೀಕರವಾಗಿ ಅತ್ಯಾಚಾರ ಆಗಿತ್ತು, ಕೊಲೆ ಆಗಿತ್ತು. ಕೆರೆಯ ಸಮೀಪ ದೇಹ ಎಲ್ಲ ಸಿಕ್ಕಿತ್ತು. ಇದರ ಬಗ್ಗೆ ಒಂದು ಆರೋಪಿಗಳನ್ನು ಬಂಧನ ಮಾಡಿದರು. ಕಾರ್ತಿ ಮತ್ತು ಮೋಹನ್ ಎನ್ನುವಂಥ 2 ವ್ಯಕ್ತಿಗಳ ಬಂಧನ ಆಯಿತು. ಈ ಪ್ರಕರಣದ ಒಟ್ಟಾರೆ ಮಾಹಿತಿಯನ್ನು ಕೊಡೋದಕ್ಕಾಗಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ರು, ಮೀಡಿಯಾಗಳಿಗೆ ಬ್ರೀಫ್ ಮಾಡ್ತಾ ಇದ್ರು. ಈ ಬ್ರೀಫ್ ಮಾಡುವಂತಹ ಸಮಯದಲ್ಲಿ ನೋಡಿ ದೃಶ್ಯದಲ್ಲಿ ನೋಡ್ತಾ ಇದ್ದೀನಿ ನೀವು, ಅಧಿಕಾರಿಗಳಿಗೆ ಯಾವ ಪ್ರಕರಣದ ಬಗ್ಗೆ ಮಾತನಾಡ್ತಾ ಇದ್ದೀವಿ, ಇದೆಷ್ಟು ಸೂಕ್ಷ್ಮವಾಗಿದೆ, ಗಾಂಭೀರ್ಯತೆಯಿಂದ ಕೂಡಿದೆ, ಯಾವುದರ ಬಗ್ಗೆ ಆಲೋಚನೆಯೂ ಕೂಡ ಇಲ್ಲದೆ ಯಾವುದೋ ಒಂದು ಹಬ್ಬ ಹರಿದಿನಗಳಲ್ಲಿ ಮಾತನಾಡ್ತಾ ಇರ್ತಾರಲ್ಲ, ಹಬ್ಬ ಹರಿದಿನಗಳ ಬಗ್ಗೆ ಮಾತನಾಡ್ತಾ ಇರ್ತಾರಲ್ಲ, ಆ ರೀತಿಯಾಗಿ ಮೊಬೈಲ್ನಲ್ಲಿ ಮಾತನಾಡ್ತಾ ಪಕ್ಕದ ಅಧಿಕಾರಿಗಳ ಜೊತೆಗೆ ಹೀಗೆ ನಕ್ಕೋತಾ ಆ ಮೃತಪಟ್ಟಿರುವಂಥ ಬಾಲಕಿಯ ಕುಟುಂಬಸ್ಥರಿಗಾದರೂ ಏನು ಮೆಸೇಜ್ ಕೊಡ್ತೀರಿ ನೀವು? ಆರೋಪಿಗಳಿಗಾದರೂ ಏನು ಮೆಸೇಜ್ ಕೊಡ್ತೀರಿ? ಹಿರಿಯ ಅಧಿಕಾರಿಗಳು ನೀವು ಮಾಧ್ಯಮಗಳ ಎದುರುಗಡೆ ಮಾತನಾಡ್ತಾ ಇದ್ದೀರಿ, ಅನೇಕ ಕ್ಯಾಮ್ರಾಗಳಿರುತ್ತೆ, ರಾಜ್ಯದ ಜನಕ್ಕೆ ಗೊತ್ತಾಗುತ್ತಲ್ವಾ? ಇದರ ವಿರುದ್ಧ ವಿರೋಧ ಪಕ್ಷಗಳ ಧ್ವನಿ ಎತ್ತಿದ್ದು, ಸಾಮಾಜಿಕ ಮಾಧ್ಯಮದಲ್ಲಿ ಆಕ್ರೋಶ ಬಂದಿತ್ತು. ಯಾರು ಅಧಿಕಾರಿಗಳು ಅಂತ. ಈ ಅಧಿಕಾರಿ ಯಾರಿದಾರಲ್ಲ, ಇವರು ಲೇಡಿ ಅಧಿಕಾರಿ, ಇವರೇನೋ ಅದಕ್ಕೊಂದು ಸ್ಪಷ್ಟನೆ ಬೇರೆ. ನನ್ನ ಮುಖಚರ್ಯವನ್ನ ಬದಲು ಮಾಡಲಾಗಿದೆ, ಮುಖಚರ್ಯವನ್ನ ತಪ್ಪಾಗಿ ಅರ್ಥೈಸಿಕೊಳ್ಳಲಾಗಿದೆ, ನಾನು ಈ ಪ್ರಕರಣದಲ್ಲಿ ನಕ್ಕಿಲ್ಲ ಅಂತ ಈ ಅಧಿಕಾರಿ ರಮ್ಯಾ ಅನ್ಸುತ್ತೆ ಮೇ ಬಿ, ಈ ಅಧಿಕಾರಿ ಕೊಟ್ಟಂತ ಸ್ಟೇಟ್ಮೆಂಟ್ ಇದು. ಯಾವ ಕಾರಣಕ್ಕಾಗಿ ಇಂಥ ಪ್ರಕರಣಗಳನ್ನು ಉತ್ತೇಜನ ಮಾಡೋದಕ್ಕೆ ಮಾತನಾಡ್ತೀರಾ ನೀವು? ಸಹಜವಾಗಿ ಆಕ್ರೋಶ ವ್ಯಕ್ತವಾಗಿತ್ತು. TVK ಸರ್ಕಾರದ ವಿರುದ್ಧ ಅಲ್ಲಿಯ ವಿರೋಧ ಪಕ್ಷಗಳೆಲ್ಲರೂ ಕೂಡ ಮಾತನಾಡಿದ್ರು. ಕಾನೂನು ಸುವ್ಯವಸ್ಥೆ ಹಳ್ಳ ಹಿಡಿದೋಗ್ಬಿಟ್ಟಿದೆ, ಅಧಿಕಾರಿಗಳಿಗೆ ಗಾಂಭೀರ್ಯತೆ ಇಲ್ಲ, ಮಾನವೀಯತೆ ಇಲ್ಲ ಅಂತೆಲ್ಲ ಅವರೆಲ್ಲ ಮಾತನಾಡಿದ್ರು. ಇದೀಗ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ. ಇನ್ನೇನು ಮಾಡ್ತಾರೆ? ನ್ಯಾಯ ಕೊಡಿಸಬೇಕಾದಂತಹ ನೀವುಗಳೇ ಈ ಪ್ರಕರಣದ ಗಂಭೀರತೆಯನ್ನು ಅರಿಯತೆ ಈ ರೀತಿಯಾಗಿ ನಕ್ಕೋತಾ ಕೂತ್ರೆ ಏನಾಗುತ್ತೆ ಪ್ರಕರಣ? ನಾಳೆ ಏನಾಗಬಹುದು ಎನ್ನುವಂಥ ಆತಂಕ ಸಹಜವಾಗಿ ಕುಟುಂಬಸ್ಥರಿಗಿತ್ತು. ಹೀಗಾಗಿ ಸಸ್ಪೆಂಡ್ ಮಾಡಲಾಗಿದೆ, ಒಂದು ದೊಡ್ಡ ಕ್ರಮ ಅಂತ ಹೇಳ್ಬೋದು. ನಿನ್ನೆ ವ್ಯಾಪಕವಾಗಿ ಚರ್ಚೆ ಆಗಿತ್ತು ಈ ಪ್ರಕರಣದ ಬಗ್ಗೆ. ಇದೀಗ ಈ ಎಲ್ಲ ಅಧಿಕಾರಿಗಳೆಲ್ಲ ಸಸ್ಪೆಂಡ್ ಆಗಿದ್ದಾರೆ. ಮತ್ತೊಂದು ಬೆಳವಣಿಗೆ, AIDMK ಮತ್ತಷ್ಟು ಶಾಸಕರು TVKಗೆ ಶಿಫ್ಟ್ ಆಗ್ತಾರಾ ಅಂತ ಒಂದು ಸುದ್ದಿ ನೋಡಿದ್ವಿ ನಿನ್ನೆ. AIDMKಯ ಶಾಸಕರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು TVKಗೆ ಸಪೋರ್ಟ್ ಮಾಡಿದ್ದಾರೆ, TVKಗೆ ಬಂದಿದ್ದಾರೆ, ಉಪಚುನಾವಣೆ ಎದುರಿಸ್ತಾರೆ ಅಂತ. ಅದಕ್ಕಿಂತ ಮೊದಲು 12ನೇ ತಾರೀಕಿಗೆ ವಿಜಯ್ ತಮಿಳುನಾಡಿನ ವಿಧಾನಸಭಾ ಸಭೆಯಲ್ಲಿ ತಮ್ಮ ಬಹುಮತವನ್ನು ಸಾಬೀತುಪಡಿಸುವಂತಹ ಸಮಯದಲ್ಲಿ 25 ಜನ ಶಾಸಕರು ಬಾಹ್ಯ ಬೆಂಬಲವನ್ನು ಕೊಟ್ಟಿದ್ದರು. ನಾವು ಸರ್ಕಾರದ ಪರವಾಗಿದ್ದೀವಿ ಅಂತ. ಆ ಮುಖಾಂತರ ಅವರದ್ದು 144ಕ್ಕೆಲ್ಲ ಏರಿಕೆ ಆಗಿತ್ತು ಬಹುಮತ. ಇದೀಗ ಒನ್ಸ್ ಅಗೇನ್ ಅವರೆಲ್ಲ ಹೋಗ್ಬೋದು ಅಂತ. ಹಲವು AIDMK ಶಾಸಕರು TVKಯನ್ನು ಸೇರ್ಪಡೆ ಆಗ್ತಾರೆ. ಅದಕ್ಕಾಗಿ ತೆರೆಬರೆಯ ಕಸರತ್ತೆಲ್ಲ ನಡೀತಿದೆ. ಮುಂದಿನ ದಿನಗಳಲ್ಲೆಲ್ಲ ಈ ಎಲ್ಲ ಉಪಚುನಾವಣೆಗಳಾಗ್ಬಿಟ್ರೆ ವಿಜಯ ಪಕ್ಷಕ್ಕೆ ಒಂದು ಬಹುಮತ ಫಿಕ್ಸ್ ಅಂತ ಹೇಳ್ತಿದ್ದಾರೆ. ನೀವು ಕರ್ನಾಟಕದ ಎಕ್ಸಾಂಪಲ್ ತೆಗೆದುಕೊಳ್ಳಿ. ಕಾಂಗ್ರೆಸ್ ಮತ್ತು JDS ಮೈತ್ರಿ ಸರ್ಕಾರ ಇತ್ತು. 17 ಜನ ಶಾಸಕರು ರಾಜೀನಾಮೆ ಕೊಟ್ಟರು, ಮುಂಬೈಗೆ ಹೋದ್ರು, ವಾಪಸ್ ಬಂದರು, ಸದನದಿಂದ ಎಲ್ಲ ದೂರ ಉಳಿದ್ರು. ಕುಮಾರಸ್ವಾಮಿ ಸರ್ಕಾರ ಪತನ ಆಯಿತು. ಎಲ್ಲ ಕ್ಷೇತ್ರಗಳಿಗೂ ಕೂಡ ಬೈ ಎಲೆಕ್ಷನ್ ಆಯಿತು. ಬೈ ಎಲೆಕ್ಷನ್ ನಂತರ ಏನಾಯಿತು? BJPಗೆ ಬಹುಮತ ಬಂದಿದ್ದನ್ನು ನೋಡಿದ್ದೇವೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು. ಅದೇ ರೀತಿಯಾಗಿ ವಿಜಯ್ ಸರ್ಕಾರಕ್ಕಂತಲ್ಲ, ವಿಜಯ್ ಸರ್ಕಾರದ ಬಹುಮತ ಮತ್ತಷ್ಟು ಹೆಚ್ಚಳ ಆಗುತ್ತೆ. ಯಾವ ಕಾರಣಕ್ಕಾಗಿ AIDMK ಹಿಂಗಾಗ್ತಿದೆ? ಎಡಪ್ಪಾಡಿ ಪಳನಿಸ್ವಾಮಿಯವರ ನಾಯಕತ್ವವನ್ನು AIDMKಯ ವೇಲುಮಣಿ ಮತ್ತು ಷಣ್ಮುಗಂ ಬಣ ಏನಿದೆ, ಇವರು ಯಾವುದೇ ಕಾರಣಕ್ಕೂ ಒಪ್ಕೊಳ್ತಾ ಇಲ್ಲ. ಇದು ಯಾವಾಗ ಶುರುವಾಯಿತು? 2016ರ ಜಯಲಲಿತಾ ಅವರ ಅವಧಿಯ ನಂತರ AIDMKಗೆ ಅಧಿಕಾರ ಹೋಯಿತು. ಅಧಿಕಾರದಿಂದ ದೂರ ಸರಿದ ನಂತರ ಆಂತರಿಕ ಕಚ್ಚಾಟಗಳೆಲ್ಲವೂ ಕೂಡ ಶುರುವಾಯಿತು.
ಈ ಆಂತರಿಕ ಕಚ್ಚಾಟದ ಪರಿಣಾಮವಾಗಿ ಯಾವ AIADMK ಮತ್ತು DMK ನಡುವೆ ಫೈಟ್ ಆಗ್ತಾ ಇತ್ತು ಅದೇ AIADMK ಇವತ್ತು 3ನೇ ಸ್ಥಾನಕ್ಕೆ ಎಲ್ಲಿ ಕುಸಿತು, ಕಡಿಮೆ ಸ್ಥಾನಗಳನ್ನು ಪಡೆದುಕೊಂಡು 3ನೇ ಸ್ಥಾನಕ್ಕೆ ತಮಿಳುನಾಡಲ್ಲಿ ಕುಸಿತು. ಇದು ಕೂಡ ಆಂತರಿಕವಾಗಿ ಕಚ್ಚಾಟಕ್ಕೆ, ನಾಯಕತ್ವದ ಪ್ರಶ್ನೆಗೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಹೊಡೆತವನ್ನು ಕೊಡೋದಕ್ಕೆ ಪ್ರಯತ್ನ ಆಯಿತು. ಹೀಗಾಗಿ AIADMK ಮತ್ತಷ್ಟು ಒಡೆದು ಛಿದ್ರ ಆಗ್ಬೋದು. ಆ ಶಾಸಕರೆಲ್ಲರೂ ಕೂಡ ಎಲ್ಲಿಗೆ ಬರ್ಬೋದು, TVKಗೆ ಬರ್ಬೋದು ಎನ್ನುವಂಥ ಲೆಕ್ಕಾಚಾರ. ಅದಕ್ಕಾಗಿ ಒಂದು ಪ್ರಯತ್ನವನ್ನು ಅವರು ಮಾಡ್ತಿದ್ದಾರೆ ಅಂತ. ವಿಜಯ್ ಗೆಲುವು ಕಂಡು ಪವನ್ಗೆ ಅಸೂಹೆ ಅಂತೆ. ಪವನ್ ಕಲ್ಯಾಣ್ ಪಕ್ಕದ ಆಂಧ್ರ ಪ್ರದೇಶದ DCM ಅವರಿಗೇನೋ ಅಸೂಹೆ ಅಂತ. ವಿಜಯ್ ಅವರ ಪಕ್ಷ ಕಟೌಟ್ ಮತ್ತು ಹೋಲೋಗ್ರಾಮ್ಗಳನ್ನು ಬಳಸಿ ಗೆದ್ದಿದೆ ಅಂತ. ಹೋಲೋಗ್ರಾಮ್ಗಳನ್ನೆಲ್ಲ ಬಳಸಿ ಗೆದ್ದಿದ್ದಾರೆ. ತಮಿಳುನಾಡಿನಲ್ಲಿ ನಿರಾತಂಕವಾಗಿ ಸುಲಭವಾಗಿ ವಿಜಯ್ ಗೆಲುವು ಸಾಧಿಸಿದ್ರು, ನನಗೆ ಅಸೂಹೆ ಮೂಡಿದೆ ಅಂತ ಆಂಧ್ರ DCM ಪವನ್ ಕಲ್ಯಾಣ್ ಹೇಳಿದ್ದಾರೆ. ನಾನು 15 ವರ್ಷಗಳ ಕಾಲ ಬೀದಿಯಲ್ಲಿ ಓಡಾಡಿದ್ರು ಕೂಡ ಇದು ಸಾಧ್ಯ ಆಗಿಲ್ಲ ಅಂತ. ಹೆಂಗೆ ಇದು, ಅವರು ಹೋಲೋಗ್ರಾಮ್ ಮತ್ತು ಕಟೌಟ್ ಬಗ್ಗೆ ಹೇಳ್ತಿದಾರಲ್ಲ, ಹೆಂಗೆ ಆಯ್ತಿದು ಅಂತ ಹೇಳಿದ್ರೆ, ಎಲ್ಲೆಲ್ಲಿ ವಿಜಯ್ಗೆ ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ, ಚುನಾವಣಾ ಪ್ರಚಾರಕ್ಕೆ ಯಾವ್ಯಾವ ಕ್ಷೇತ್ರಗಳಿಗೆ ಹೋಗೋದಕ್ಕೆ ಸಾಧ್ಯ ಆಗಿರಲಿಲ್ವಲ್ಲ, ಅಲ್ಲಿಯ ಪಕ್ಷದ ಕಾರ್ಯಕರ್ತರುಗಳು ಏನು ಮಾಡಿದ್ರು, 3D ಹೋಲೋಗ್ರಾಮ್ಗಳನ್ನು ಬಳಸಿ ಸೇಮ್ ಆಸ್ ಇಟ್ ಈಸ್ ವಿಜಯ್ ಅವರ ಧ್ವನಿ, ಅದೇ ಹಾವಭಾವಗಳ ಮುಖಾಂತರ ವಿಜಯ್ ಅವರ ಭಾಷಣವನ್ನು ಮಾಡಿಸೋ ಪ್ರಯತ್ನವನ್ನು ಮಾಡಿದರು. 3D ಹೋಲೋಗ್ರಾಮ್ಗಳನ್ನು ಬಳಕೆ ಮಾಡಿಕೊಂಡು ಅದು ಕೂಡ ಎಫೆಕ್ಟ್ ಆಗಿದೆ ಅಂತ ಪವನ್ ಕಲ್ಯಾಣ್ ಹೇಳ್ತಾ ಇದ್ದಾರೆ. ಎರಡನೇದ್ದು, ಈ ರೋಬೋಟ್ಗಳನ್ನು ಬಳಕೆ ಮಾಡಿದ್ದಾರೆ ಅವರು. ಹೆಂಗೆ ರೋಬೋಟ್ಗಳನ್ನು, ಪಕ್ಷದ ಧ್ವಜ, ಪಕ್ಷದ ಚಿಹ್ನೆ, ವಿಜಯ್ ಅವರಂತಹ ಎಲ್ಲವನ್ನ ಮಾರ್ಪಾಡು ಮಾಡಿ ಅಲ್ಲಿಯ ಸಾರ್ವಜನಿಕರಿಗೆ ಹ್ಯಾಂಡ್ ಶೇಕ್ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ರು. ಎಲ್ಲೆಲ್ಲಿ ವಿಜಯ್ ಹೋಗೋದಕ್ಕೆ ಸಾಧ್ಯ ಆಗಲಿಲ್ವಾ, ಅದರ ಭಾಗವಾಗಿ ಇವರು ಗೆದ್ದಿದ್ದಾರೆ ಅಂತ ಯಾರು ಹೇಳ್ತಾ ಇರೋದು, ಪವನ್ ಕಲ್ಯಾಣ್. ಹೀಗಾಗಿ ನನಗೆ ಅಸೂಯೆ ಆಗುತ್ತೆ. 15 ವರ್ಷಗಳ ಕಾಲ ಬೀದಿಗಳಲ್ಲಿ ಅಲೆದಾಡಿ ಆದರೂ ಕೂಡ ನನಗೆ ಸಾಧ್ಯ ಆಗಲಿಲ್ಲ. ಆದರೆ ತಮಿಳುನಾಡಿನ ರಾಜಕಾರಣ ನೋಡಿದ್ರೆ ನನಗೆ ಅಸೂಯೆ ಆಗಿಬಿಡುತ್ತೆ. ಕಟೌಟ್ನಿಂದ ಇವರೆಲ್ಲ ಗೆದ್ದು ಬಂದಿದ್ದಾರೆ ಅಂತ ಪವನ್ ಕಲ್ಯಾಣ್ ಹೇಳಿರೋದು. ಯಾಕೆ ಪವನ್ ಕಲ್ಯಾಣ್ ಈಗ ಹೇಳಿದರು ಅಂತ ಹೇಳಿದರೆ, 2014ರಲ್ಲಿ ಒಂದು ಜನಸೇನಾ ಎನ್ನುವಂಥ ಒಂದು ಪಾರ್ಟಿಯನ್ನು ಅವರು ಕಟ್ಟಿದ್ದಾರೆ. 2014ರಲ್ಲಿ ಸುಮಾರು 12 ವರ್ಷಗಳ ಹಿಂದೆ. ಈ 12 ವರ್ಷಗಳ ಹಿಂದೆ ಪಾರ್ಟಿಯನ್ನು ಕಟ್ಟಿ 2024ರ ಲೋಕಸಭಾ ಚುನಾವಣೆಯಲ್ಲಿ ಮತ್ತು ಅಲ್ಲಿಯ ವಿಧಾನಸಭಾ ಚುನಾವಣೆಯಲ್ಲಿ 21 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ್ದಾರೆ. 2 ಲೋಕಸಭಾ ಕ್ಷೇತ್ರಗಳಲ್ಲಿ ಪವನ್ ಕಲ್ಯಾಣ್ ಅವರ ಪಾರ್ಟಿ ಗೆದ್ದಿದ್ರೆ 21 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪವನ್ ಕಲ್ಯಾಣ್ ಅವರ ಪಾರ್ಟಿ ಗೆದ್ದಿದೆ. ಒಂದು ಮೈತ್ರಿಕೂಟದ ಸರ್ಕಾರ. ಈ ಕಾರಣಕ್ಕಾಗಿ ಅವರು ಹೇಳ್ತಾ ಇದ್ದಾರೆ, 10-12 ವರ್ಷಗಳ ಸುದೀರ್ಘ ಪಯಣದಲ್ಲೂ ಕೂಡ ಅದು ಸಾಧ್ಯ ಆಗಿಲ್ಲ. ಆದರೆ TVK ಎನ್ನುವಂಥ ಪಾರ್ಟಿ 2 ವರ್ಷದಲ್ಲಿ ರೂಪಿತ ಆಗಿ ಅಧಿಕಾರ ಹಿಡಿಯುತ್ತೆ ಅಂತ ಹೇಳಿದರೆ ಅದಕ್ಕೆ ಇವೆಲ್ಲವೂ ಕಾರಣ ಅಂತ ಪವನ್ ಕಲ್ಯಾಣ್ ಹೇಳ್ತಾ ಇರೋದು. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಮೇಕೆದಾಟು ಯೋಜನೆಗೆ TVK ಅಪಸ್ವರ. ಕಾವೇರಿ ನದಿ ನೀರು ಮೇಕೆದಾಟು ಎಂಬಲ್ಲಿ ನಾವು ಆಣೆಕಟ್ಟು ಕಟ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ಭರವಸೆ ಕೊಟ್ಟಿದ್ದು DK ಶಿವಕುಮಾರ್ ಅವರ ಕನಸಿನ ಯೋಜನೆ. ಯಾವ ನೀರು ಸಮುದ್ರವನ್ನು ಸೇರುತ್ತೋ ವೇಸ್ಟ್ ಆಗಿ ತಮಿಳುನಾಡಿಗೆ ಹರಿಸಿದ ನಂತರವೂ ಕೂಡ ಆ ನೀರಿಗೆ ಅಡ್ಡಲಾಗಿ ನಾವು ಒಂದು ಆಣೆಕಟ್ಟು ಕಟ್ತೀವಿ ಅಂತ. ಇದೀಗ ಕರ್ನಾಟಕದ ಮೇಕೆದಾಟು ಅಣೆಕಟ್ಟು ಯೋಜನೆಗೆ CM ವಿಜಯ್ ವಿರೋಧ ವ್ಯಕ್ತಪಡಿಸಿದ್ದಾರೆ. ಹಿಂದೆ DMK AIADMK ಎಲ್ಲ ಅವರು ವ್ಯಕ್ತಪಡಿಸಿದ್ರು ವಿರೋಧವನ್ನು. ರೈತರ ಹಿತಾಸಕ್ತಿ ಮತ್ತು ಕಾವೇರಿ ನೀರಿನ ಹಕ್ಕು ರಕ್ಷಣೆ ಮಾಡೋದಕ್ಕೆ ಕಾನೂನು ಹೋರಾಟ ಮಾಡ್ತೀವಿ ಅಂತ ಇದೀಗ ಪ್ರಧಾನಿಗೆಲ್ಲ ಪತ್ರವನ್ನು ಬರೆದಿದ್ದಾರೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡಿಗೆ ಹಿನ್ನಡೆ ಆಗಿದೆ. ಏನು ತಮಿಳುನಾಡಿಗೆ ಹಿನ್ನಡೆ? ಮರುಪರಿಶೀಲನಾ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಅವರು. ಕರ್ನಾಟಕದ ಈ ಮೇಕೆದಾಟು ಕಟ್ಟುವಂಥ ಆಲೋಚನೆಗೆ ಮರುಪರಿಶೀಲನೆ ಮಾಡಬೇಕು ಅಂತ ತಮಿಳುನಾಡವರೆಲ್ಲ ಅದಕ್ಕೆ ಆಕ್ಷೇಪವನ್ನು ಹೊರಹಾಕಿದ್ರು. ಆ ಅರ್ಜಿ ವಜಾ ಆಗಿದೆ. ಹೀಗಾಗಿ ಪರಿಸರದ ಇಲಾಖೆ ಅನುಮತಿ ಬೇಕಾಗಿದೆ. ಇತ್ತೀಚೆಗೆ DK ಶಿವಕುಮಾರ್ ಕೂಡ ಹೇಳಿದ್ರು ಗುದ್ದಲಿ ಪೂಜೆಯನ್ನು ನೆರವೇರಿಸ್ತೀವಿ ಅಂತ. ಎಲ್ಲ ಬೆಳವಣಿಗೆಗಳಾದ ನಂತರ ಅಧಿಕಾರಿಗಳಿಗೂ ಒಂದು ಎಚ್ಚರಿಕೆ ಕೊಡೋ ಪ್ರಯತ್ನ ಮಾಡಿದ್ದಾರೆ. ಇದಕ್ಕಾಗಿ ನೀವು ಕೆಲಸ ಮಾಡಬೇಕು, ನಮ್ಮ ವಿರೋಧ ಇದೆ ಇದಕ್ಕೆ ಅಂತ. ಹೀಗಾಗಿ ಮೇಕೆದಾಟು ಅಣೆಕಟ್ಟು ಯೋಜನೆ ಏನಾಗುತ್ತೆ ಕಾದ್ ನೋಡೋಣ.